ಸುಮಾರು 500 ವರ್ಷಗಳ ಹಿಂದೆ ಬೆಂಗಳೂರಿನ ಬಸವನಗುಡಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ರೈತರು ಕಡಲೆಕಾಯಿ ಬೆಳೆಯುತ್ತಿದ್ದರು. ಆದರೆ ಪ್ರತಿ ಹುಣ್ಣಿಮೆ ದಿನ ಒಂದು ಎಮ್ಮೆ ಬಂದು ಅವರ ತೋಟಗಳನ್ನು ನಾಶ ಮಾಡುತ್ತಿತ್ತು. ರೈತರು ನಷ್ಟದಿಂದ ಬೇಸತ್ತು ಒಂದು ರಾತ್ರಿ ಎಮ್ಮೆ ಬಂದಾಗ ಅದನ್ನು ಬೆನ್ನಟ್ಟಿದರು. ಎಮ್ಮೆ ಗುಡ್ಡದ ಮೇಲೆ ಓಡಿ ಹೋದಾಗ ರೈತರು ಅದನ್ನು ಹಿಂಬಾಲಿಸಿದರು. ಆದರೆ ಅಲ್ಲಿ ಎಮ್ಮೆ ಕಾಣಿಸದೆ ನಂದಿಯ ವಿಗ್ರಹ ಕಾಣಿಸಿತು. ಆಶ್ಚರ್ಯದಿಂದ ನೋಡುತ್ತಿದ್ದಂತೆಯೇ ಕಾಲಕ್ರಮೇಣ ವಿಗ್ರಹ ದೊಡ್ಡದಾಗತೊಡಗಿತು. ರೈತರು ಅದರ ತಲೆಯ ಮೇಲೆ ಕಬ್ಬಿಣದ ಮೊಳೆ ಹೊಡೆದು ನಿಲ್ಲಿಸಿದರು. ಈ ಘಟನೆ ದೈವದ ಸಂಕೇತವೆಂದು ನಂಬಿ ಅವರು ತಮ್ಮ ಮೊದಲ ಕಡಲೆ ಬೆಳೆಯನ್ನು ನಂದಿಗೆ ಅರ್ಪಿಸಲು ತೀರ್ಮಾನಿಸಿದರು. ಆ ಸ್ಥಳದಲ್ಲೇ ನಿರ್ಮಿಸಲಾಯಿತು ಪ್ರಸಿದ್ಧ ಬಸವನಗುಡಿ ಬುಲ್ ಟೆಂಪಲ್. 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದದ ನಂದಿಯ ವಿಗ್ರಹದೊಂದಿಗೆ. ಆ ದಿನದಿಂದ ಇಂದಿನವರೆಗೂ ರೈತರು ತಮ್ಮ ಮೊದಲ ಕಡಲೆ ಬೆಳೆಯನ್ನು ನಂದಿಗೆ ಅರ್ಪಿಸುವ ಹಬ್ಬವನ್ನು ಕಡಲೆಕಾಯಿ ಪರಿಷೆ ಎಂದು ಆಚರಿಸುತ್ತಿದ್ದಾರೆ. ಈ ಹಬ್ಬದಲ್ಲಿ ಕಡಲೆಕಾಯಿ, ಬೊಂಬೆಗಳು ಮತ್ತು ವಿವಿಧ ಹಳೆಯ ಸಂಪ್ರದಾಯದ ವಸ್ತುಗಳು ಮಾರಾಟವಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ರೈತರ ನಂಬಿಕೆ, ಭಕ್ತಿ ಮತ್ತು ಸಂಪ್ರದಾಯದ ಚಿಹ್ನೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುವ ಈ ಪರಿಷೆ ಕರ್ನಾಟಕದ ಸಂಸ್ಕೃತಿಯ ಸುವಾಸನೆ ಹರಡುವ ಪವಿತ್ರ ಹಬ್ಬವಾಗಿದೆ.